ಕೊಟ್ಟು ರೇಷನ್ ಕಾರ್ಡ್ ಮಾಡಿಸಿ ವೋಟ್ ಆಧಾರ್ ಕಾರ್ಡ್ ಕೊಟ್ಟವ್ರು ಅಂದರೆ ಇನ್ನೆಂಥ ಅಧಿಕಾರಿಗಳು ನಮ್ಮ ಮಧ್ಯ ಇದ್ದಾರೆ. ಯೋಚನೆ ಮಾಡಬೇಕು. ಪಕ್ಕದ ತಾಲೂಕು ಬಾಗೇಪಲ್ಲಿಯಲ್ಲಿ ನೆನ್ನೆ ಅರೆಸ್ಟ್ ಮಾಡಿದ್ದಾರೆ ಇಬ್ಬರನ್ನ. ಆ ಇಬ್ಬರು ಇವತ್ತು ಬೆಳಕಿಗೆ ಬರ್ಬೇಕಾದ್ರೆ ಕಾರಣ ಯಾವುದು? SIR. ಅರ್ಥ ಮಾಡ್ಕೋಬೇಕು. ಮೊನ್ನೆ ಶಿವಶಂಕರ್ ರೆಡ್ಡಿ ಅವರೇ ಅರ್ಥ ಮಾಡ್ಕೊಳ್ರಿ. ಇದು ಮೊನ್ನೆ SIR ಬಗ್ಗೆ ಏನೇನೋ ಹೇಳಿದ್ರಲ್ಲ ನೀವು, ಬಿಜೆಪಿ ಅವರು ದಾರಿ ತಪ್ಪಿಸ್ತಾರೆ ಅಂತ. ಇನ್ ಕೆಲವರು ಮಹಾನುಭಾವರು ಹೇಳಿದ್ರಲ್ಲ ನೀವು, ಬಿಜೆಪಿ ಅವರು ಗೆಲ್ಲೋದಿಕ್ಕೆ SIR ಮಾಡಿದಾರೆ ಅಂತ. ಬಿಜೆಪಿ ಅವರು ಗೆಲ್ಲೋದಿಕ್ಕೆ SIR ಮಾಡಿಲ್ಲ. SIR ಮುಂಚೆನೂ ಬಿಜೆಪಿ ರಾಷ್ಟ್ರದಲ್ಲಿ 2 ಸಲ ಮೋದಿ ಪ್ರಧಾನ ಮಂತ್ರಿ ಆಗಿದ್ದು 3ನೇ ಸಲ ಆಗಿದ್ದಾರೆ. ಅವಾಗೇನು SIR ಇರಲಿಲ್ಲ. SIR ಮಾಡಿದ್ದು ನೀವೇ, ಕಾಂಗ್ರೆಸ್ ಅವರೇ 9 ಬಾರಿ SIR ಮಾಡಿದ್ದೀರಾ ನೀವು. ಆದರೆ ಯಾವ ರೀತಿ SIR ಮಾಡಿದ್ದೀರಾ ಅನ್ನೋದನ್ನ ಈಗಿನ ಜನ ನೋಡ್ತಾ ಇದ್ದಾರೆ. ನಿಮ್ಮ SIR ಯಾವ ರೀತಿ ಇದೆ, ಈಗಿನ SIR ಯಾವ ರೀತಿ ಇದೆ, ಚುನಾವಣಾ ಆಯೋಗ ಯಾವ ರೀತಿ ಸ್ಟ್ರಿಕ್ಟಾಗಿ ನಡೆಸ್ತಾ ಇದೆ ಅಂತ. ನಿಜವಾಗ್ಲೂ ನಾವು ಚುನಾವಣಾ ಆಯೋಗಕ್ಕೆ ನಾವು ಪ್ರಶಂಸೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ SIR ಮಾಡಿ ನಮ್ಮ ಆಂತರಿಕ ಭದ್ರತೆಗೆ ಧಕ್ಕೆ ಉಡುವಂತಹ ಪಟ್ಟಬದ್ಧ ಹಿತಾಸಕ್ತಿಗಳ ಸಹಕಾರದೊಂದಿಗೆ ಪಾಕಿಸ್ತಾನ ಮತ್ತು ಬಾಂಗ್ಲಾ ಪ್ರಜೆಗಳನ್ನು ಇಲ್ಲಿ ನಮ್ಮ ದೇಶದ ಪ್ರಜೆಗಳನ್ನಾಗಿ ಮಾಡ್ತಾ ಇದ್ದಾರಲ್ಲ, ಅವ್ರನ್ನ ನಾವು ಕಣ್ಣಿಟ್ಟು ನಿಜವಾಗ್ಲೂ ಅಂತ ಅಧಿಕಾರಿಗಳನ್ನ ನಾವು ಹಿಡಿದು ಶಿಕ್ಷೆ ಆಗೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಮುಂದಿನ ದಿನಗಳಲ್ಲಿ ಉಳಿಯುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಭಾರಿ ತನಿಖೆ. 22 ವರ್ಷಗಳಿಂದ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನಿ ಪ್ರಜೆಗಳ ಬಂಧನ. ನಕಲಿ ದಾಖಲೆಗಳ ಜಾಲ. ಆಧಾರ್, ರೇಷನ್ ಕಾರ್ಡ್ ಸೃಷ್ಟಿಸಿ ಭಾರತೀಯರಂತೆ ಬದುಕುತ್ತಿದ್ದ ತಾಯಿ ಮಗ. ಬಿಜೆಪಿ ತೀವ್ರ ವಾಗ್ದಾಳಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗೌರಿಬಿದನೂರಿನ ಬಿಜೆಪಿ ನಾಯಕ ರಮೇಶ್ ರಾವ್ ಸಲ್ಕೆ ಆಕ್ರೋಶ. ಆಫೀಸಿಂದ ನಮಗೊಂದು ಕಂಪ್ಲೇಂಟ್ ಬಂದಿರ್ತದೆ. ಈ ರೀತಿ ಭಾರತದ ಪೌರತ್ವ ಹೊಂದೇ ಇರುವಂತಹ ಕೆಲವು ವ್ಯಕ್ತಿಗಳು ಬಾಗೇಪಲ್ಲಿ ತಾಲೂಕಿನಲ್ಲಿ ಇದ್ದಾರೆ ಅಂತ ಅಂದ್ಬಿಟ್ಟು ಆ ಒಂದು ಕಂಪ್ಲೇಂಟ್ ಮೇರೆಗೆ ನಾವು ವಿಸಿಟ್ ಮಾಡಿದಾಗ ಮತ್ತೆ ದಾಖಲೆಗಳನ್ನ ನೋಡಿದಾಗ ನಮಗೆ ಆ ರೀತಿ ಭಾರತದ ಪೌರತ್ವ ಹೊಂದೇ ಇರೋರು ವ್ಯಕ್ತಿಗಳು ಕಂಡು ಬಂದಿರ್ತದೆ. ಹೇಗೆ ಅಂತಂದರೆ ಅವರು ಪಾಕಿಸ್ತಾನಿ ಪಾಸ್ಪೋರ್ಟ್ಸ್ನ ಹೊಂದಿರ್ತಾರೆ, ಜೊತೆಗೆ ಅವರು ಹುಟ್ಟು ಸ್ಥಳ ಬಂದು ಭಾರತ ದೇಶ ಆಗಿರೋದಿಲ್ಲ. ಸೊ ಅದು ಯಾವ ರೀತಿ ಅಂತಂದರೆ ಅವರು ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಹೆಸರು ಮೊಹಮ್ಮದ್ ಆಯುಬ್ ಖಾನ್ ಅಂತ ಅಂದ್ಬಿಟ್ಟು ಅವರು ದಾಸೆಗರ್ಪಲ್ಲಿಯ ನಿವಾಸಿಯಾಗಿರ್ತಾರೆ. ಅವರು 1993ರಲ್ಲಿ ದುಬೈನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಒಬ್ಬ ಲೇಡಿ ಫರ್ನಾಜ್ ಅನ್ನೋರು ಪರಿಚಯ ಆಗಿಬಿಟ್ಟು ಅವ್ರನ್ನ ಅವರು ಮದುವೆ 2003ನಲ್ಲಿ ಆಗ್ತಾರೆ. 2004ನಲ್ಲೇ ಅವರ ಮೊದಲನೇ ಮಗ ಮೊಹಮ್ಮದ್ ಫರ್ದೀನ್ ಹುಟ್ಟುತ್ತಾರೆ. ಅಲ್ಲಿ ಇದು ಪಾಕಿಸ್ತಾನಲ್ಲೇ ಹುಟ್ಟುತ್ತಾರೆ. ಅದಾದ ನಂತರ ಇನ್ನ 2 ಮಕ್ಕಳು ದುಬೈನಲ್ಲಿ ಹುಟ್ಟುತ್ತಾರೆ. ಸೊ ಅದಾದ ಬಳಿಕ ಅವರು ಭಾರತ ದೇಶಕ್ಕೆ ಬರ್ತಾರೆ. ಭಾರತ ದೇಶಕ್ಕೆ ಬಂದಾಗ ಅವರು ಒಂದು ಇಂಡಿಯನ್ ಸಿಟಿಜನ್ಶಿಪ್ನ ಪಡೆದೇನೆ ಬೇರೆ ಡಾಕ್ಯುಮೆಂಟ್ಸ್ನ ತಗೊಂಡ್ಬಿಡ್ತಾರೆ. ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ನ ಬೆಂಗಳೂರಿನಲ್ಲಿ ತಗೊಳ್ತಾರೆ, ಅದೇ ರೀತಿ ಆಧಾರ್ ಕಾರ್ಡ್ನು ಕೂಡ ಬೆಂಗಳೂರಿನಲ್ಲೇ ತಗೊಳ್ತಾರೆ. ಅದಾದ್ಮೇಲೆ ಅವರು ಆಧಾರ್ ಅಡ್ರೆಸ್ನ ಬಾಗೇಪಲ್ಲಿಗೆ ಚೇಂಜ್ ಮಾಡಿಕೊಂಡು ರೇಷನ್ ಕಾರ್ಡಲ್ಲಿ ನಮೂದು, ಜೊತೆಗೆ ವೋಟರ್ ಲಿಸ್ಟ್ನಲ್ಲಿ ನಮೂದು ಮಾಡ್ಕೊಳ್ತಾರೆ. ಸೊ ಈ ರೀತಿ ಕಂಪ್ಲೇಂಟ್ ಬಂದಾಗ ಇಮಿಡಿಯೇಟ್ ಆಗಿ ನಾವು ಆ ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ಅವ್ರನ್ನೂ ಎಲ್ಲ ನಾವು ಒಂದು ರೀತಿ ಮಾತಾಡಿಸಿದ ಮೇಲೆ ಆ ಒಂದು ವಿಷಯ ನಮಗೆ ಹೊರಗಡೆ ಬಂದಾಗ ನಾವೇನ್ ಮಾಡ್ತೀವಿ ಅಂತಾರೆ, ಇಮಿಡಿಯೇಟ್ ಆಗಿ ರೇಷನ್ ಕಾರ್ಡ್ನಲ್ಲಿ ಹೆಸರು ಡಿಲೀಟ್ ಮಾಡ್ತೀವಿ, ಜೊತೆಗೆ ವೋಟರ್ ಲಿಸ್ಟಿಂದನೂ ಕೂಡ ಯಾರು ಭಾರತದ ಪೌರತ್ವ ಹೊಂದಿಲ್ವೋ ಒಂದು ತಾಯಿ ಮತ್ತೆ ಒಬ್ಬ ಮಗ ಅವ್ರದ್ದು ಕೂಡ ನಾವು ಇಮಿಡಿಯೇಟ್ ಆಗಿ ಡಿಲೀಟ್ ಮಾಡ್ತೀವಿ. ಜೊತೆಗೆ ಅವರ ವಿರುದ್ಧ ಕೂಡ ನಾವು ಒಂದು ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲು ಮಾಡಿದ್ವಿ. ಮೊಹಮ್ಮದ್ ಆಯುಬ್ ಖಾನ್ ಅವರು ಇಂಡಿಯನ್ ಸಿಟಿಸನ್. ಹೌದು, ಅವರು ಮದ್ವೆ ಆಗಿದ್ದು ದುಬೈಯಲ್ಲಿ ಮದ್ವೆ ಆಗ್ತಾರೆ. ಬಟ್ ಆಕೆ ಬಂದು ಪಾಕಿಸ್ತಾನಿ ನ್ಯಾಷನಲ್ ಆಗಿರ್ತಾರೆ. ಅವರ ಮೊದಲನೇ ಮಗನೂ ಕೂಡ ದುಬೈಯಲ್ಲಿ ಇದ್ದಾಗ್ಲೇನೆ ಅವರು ಪಾಕಿಸ್ತಾನ್ಗೆ ಹೋಗಿ ಅಲ್ಲಿ ಅವರು ಮಗು ಹುಟ್ಟೋದು. ಸೊ ಅದು ಕೂಡ ಪಾಕಿಸ್ತಾನಿ ನ್ಯಾಷನಲ್ ಆಗಿರುತ್ತೆ. ರಾಜ್ಯದ ಭದ್ರತೆಗೆ ಸವಾಲು ಹಾಕುವಂತಹ ಆಘಾತಕಾರಿ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಯಾವುದೇ ಭಾರತೀಯ ಪೌರತ್ವವಿಲ್ಲದೆ ಕಳೆದ 22 ವರ್ಷಗಳಿಂದ ಸದ್ದಿಲ್ಲದೆ ಅಕ್ರಮವಾಗಿ ನೆಲೆಸಿದ್ದ ಪಾಕಿಸ್ತಾನ ಮೂಲದ ತಾಯಿ ಮತ್ತು ಮಗನನ್ನು ಪೊಲೀಸರು ಕೊನೆಗೂ ಹೆಡೆಮುರಿ ಕಟ್ಟಿದ್ದಾರೆ. ಆದರೆ ಈ ಪ್ರಕರಣ ಈಗ ಜಿಲ್ಲೆಯಲ್ಲಿ ಭಾರಿ ರಾಜಕೀಯ ಕಿಚ್ಚು ಹೊತ್ತಿಸಿದೆ. हम लोग बहुत तकलीफ में ही, आज हम लोग को बहुत परेशानी है. हमारा बच्चा अंदर चले गए, पाकिस्तान से आया, उसकी वीजा सब रेडी करके लेके आए, भावच को भी लेके चलेगी अंदर. कल से बच्चे को अंदर डाली, एग्जाम है उसका, उसे छोड़ ही नहीं, बोलती नहीं ऐसा है वैसा है करके. सिर्फ आधार कार्ड बनाया, पैन कार्ड बनाया उसने, दूसरा क्या भी क्रिमिनल केस नहीं है उसका. इतने के वास्ते थी इशू कर रही इन लोग. अल्लाह तुम लोग को सबको हयाती दे, तुम्हारे बीमारियां दूर है. हम लोग को जरा मदद करो प्लीज, जरा मदद करो.
हमारे तकलीफ में साथ आओ, हमारे आदमी बहुत मुश्किल में ही हमें। अच्छा बाहर आना, हमारे भाई की बीवी बाहर आना, बस होता होना सो हमें आके उन्होंने 15 साल के ऊपर हो गया, 15-20 साल, अभी तक ना पासपोर्ट दे रही ना ढंग से वीजा दे रही उनको, ऐसे ही भगा रही उनको, ऐसा जाओ ऐसा ही करो करी, मगर सही नहीं कर। ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ದಾಸೆಗಾರಿಪಲ್ಲಿಯಲ್ಲಿ ಈ ಜಾಲ ಪತ್ತೆಯಾಗಿದೆ. ಬಂಧಿತರನ್ನು 52 ವರ್ಷದ ಫರ್ಹಾನಾಜ್ ಮತ್ತು ಆಕೆಯ 21 ವರ್ಷದ ಮಗ ಮೊಹಮ್ಮದ್ ಫರ್ದಿನ್ ಎಂದು ಗುರುತಿಸಲಾಗಿದೆ. ಇವರು ಸ್ಥಳೀಯವಾಗಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ವೋಟರ್ ಐಡಿ, ಪಡಿತರ ಚೀಟಿ ಹಾಗೂ ಆಧಾರ್ ಕಾರ್ಡ್ಗಳನ್ನು ಪಡೆದುಕೊಂಡು ರಾಜಾರೋಷವಾಗಿ ವಾಸಿಸುತ್ತಿದ್ದರು. ಭಾಗ್ಯನಗರದ ತಹಶೀಲ್ದಾರ್ ಮನೀಷಾ ಪತ್ರಿ ಅವರು ಈ ಅಕ್ರಮವನ್ನು ಪತ್ತೆಹಚ್ಚಿ ಆರೋಪಿಗಳನ್ನು ಪೊಲೀಸರಿಗೊಪ್ಪಿಸಿದ್ದಾರೆ. ಸದ್ಯ ಇವರ ವಿರುದ್ಧ ಬಿಎನ್ಎಸ್ ಹಾಗೂ ವಿದೇಶಿಯರ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದ ಗೌರಿಬಿದನೂರು ಬಿಜೆಪಿ. ಪಾಕಿಸ್ತಾನಿ ಪ್ರಜೆಗಳ ಬಂಧನವಾಗುತ್ತಿದ್ದಂತೆ ಜಿಲ್ಲೆಯಲ್ಲಿ ರಾಜಕೀಯ ವಾತಾವರಣ ಕಾವೇರಿದೆ. ಈ ಭದ್ರತಾ ಲೋಪದ ಕುರಿತು ಗೌರಿಬಿದನೂರಿನ ಬಿಜೆಪಿ ಘಟಕದ ವತಿಯಿಂದ ತೀವ್ರ ವಾಗ್ದಾಳಿ ನಡೆಸಲಾಗಿದೆ. ಗೌರಿಬಿದನೂರು ಬಿಜೆಪಿಯ ನಿಕಟಪೂರ್ವ ಅಧ್ಯಕ್ಷರಾದ ರಮೇಶ್ ರಾವ್ ಸಲ್ಕೆ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗಿನಿಂದ ದೇಶದ್ರೋಹಿ ಹಾಗೂ ಅಕ್ರಮ ನುಸುಳುಕೋರರಿಗೆ ರಕ್ಷಣೆ ಸಿಗುವಂತಾಗಿದೆ. ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಇಂತಹ ಘಟನೆಗಳನ್ನು ಕಡೆಗಣಿಸಲಾಗುತ್ತಿದೆ. ದೇಶದ ಭದ್ರತೆಯ ಜೊತೆ ಆಟವಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ಜಿಲ್ಲಾದ್ಯಂತ ಇರುವ ಇಂತಹ ಅಕ್ರಮ ನಿವಾಸಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ರಮೇಶ್ ರಾವ್ ಸಲ್ಕೆ ಗುಡುಗಿದ್ದಾರೆ. ಪ್ರಶ್ನೆಗಳ ಸುರಿಮಳೆ. ಕಳೆದ 2 ದಶಕಗಳಿಂದ ಕಣ್ತಪ್ಪಿಸಿ ನೆಲೆಸಿದ್ದ ಪಾಕಿಸ್ತಾನಿ ಪ್ರಜೆಗಳಿಗೆ ನಕಲಿ ದಾಖಲೆಗಳನ್ನು ಮಾಡಿಕೊಟ್ಟ ಸ್ಥಳೀಯ ಕೈವಾಡ ಯಾರದ್ದು? ತನಿಖೆ ಕೇವಲ ಇವರಿಬ್ಬರ ಬಂಧನಕ್ಕೆ ಸೀಮಿತವಾಗುತ್ತಾ ಅಥವಾ ಇದರ ಹಿಂದಿರುವ ದೊಡ್ಡ ಜಾಲವನ್ನು ಪೊಲೀಸರು ಭೇದಿಸುತ್ತಾರಾ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಜೊತೆ RRS ನ್ಯೂಸ್, ಚಿಕ್ಕಬಳ್ಳಾಪುರ.